a first instrumented oceanographic research ship called Swagara Dhwani. He has been at the hub of the development of the complex and sophisticated integrated electronic warfare system for the Indian Army and Navy. And DRDO says it is one of the tribute to Dr. Atre. Dr. Atre has published more than 50 technical papers and in international and national journals, authored textbooks for the graduate and undergraduate levels. I'm happy to note that Dr. Atre is awarded the Best DRDO Scientist in 1986, Vasvik Award for Electronic Science and Technology in 1996, IET Ramlal Wadhwa Gold Medal Award for Electronics Communication in 1998, DRDO Technology Leadership Award in 1998, and Naidamma Memorial Award at 2009, DS Kotari Gold Medal Award in ICCA 2001, and he has hosted many other distinguished awards. He gave new impetus to R&D programs of national importance such as the High Combat Aircraft Tejas Kaveri engine for LCA. Considering the human service of defense technology of the country, he has been awarded with Padma Bhushan in 2000, Padma Vibhushan in 2016. I am very happy to mention here Dr. Atre is the main architect in establishing DRDO-sponsored MSc Computer Science program in University of Mysore for first 5 years from 1986 to 92. Now, may I request Honorable Chancellor to confer honorary doctorate of DSc, honoris causa on very distinguished personality.
ಸನ್ಮಾನ್ಯ ಕುಲಾಧಿಪತಿಗಳೇ, ಕರ್ನಾಟಕ ಕಂಡ ಕನ್ನಡದ ಮೇರು ನಟ ಶ್ರೀ ಪುನೀತ್ ರಾಜ್ಕುಮಾರ್ ಇವರು ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಕನ್ನಡದ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರರತ್ರ ಇವರು ರಾಜ್ಕುಮಾರ್ ದಂಪತಿಯ 5ನೇ ಮತ್ತು ಕಿರಿಯ ಮಗ. ಇವರು ಮಾರ್ಚ್ 17, 1975ರಂದು ಜನಿಸಿದರು. ತಮ್ಮ 5ನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ತಂದೆಯವರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ವಸಂತ ಗೀತ ಎಂಬ ಚಿತ್ರದಲ್ಲಿ ಬಾಲನಟನಾಗಿ ನಟಿಸಿದರು. ತದನಂತರ ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು ಹಾಗೂ ಬೆಟ್ಟದ ಹೂ ಚಲನಚಿತ್ರದಲ್ಲಿ ಬಾಲನಟನಾಗಿ ನಟಿಸಿರುತ್ತಾರೆ. ಬೆಟ್ಟದ ಹೂ ಚಿತ್ರದಲ್ಲಿ ನಟಿಸಿದ ನಟನೆಗೆ 33ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಬಾಲ ಕಲಾವಿದ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆಯೇ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೂ ಭಾಜನರಾಗಿದ್ದರು. 2002ರಲ್ಲಿ ಅಪ್ಪು ಚಲನಚಿತ್ರದಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ ಇವರು ಅಪ್ಪು ಎಂದೇ ಪ್ರಸಿದ್ಧರಾಗಿ ಅದೇ ನಾಮಧೇಯದಿಂದ ಪ್ರಚಲಿತದಲ್ಲಿ ಇದ್ದರು. ಇವರು ಕರ್ನಾಟಕ ಚಿತ್ರರಂಗದ ಕೀರ್ತಿ ಪುರುಷ, ಅಜಾತಶತ್ರು, ಹೃದಯ ವೈಶಾಲ್ಯವುಳ್ಳ ಹೃದಯ ಶ್ರೀಮಂತರು, ಅಪ್ರತಿಮ ಪ್ರತಿಭೆಯುಳ್ಳವರು. ಸ್ಯಾಂಡಲ್ವುಡ್ಡನ್ನು ಇವರು ತನ್ನ ಕುಟುಂಬವೆಂಬಂತೆ ಪ್ರೀತಿಸುತ್ತಿದ್ದರು. ಶ್ರೀಯುತರು ಕನ್ನಡ ಚಿತ್ರರಂಗದ ಪ್ರಮುಖ ಅತ್ಯಂತ ಯಶಸ್ವಿ ನಾಯಕ ನಟರಾಗಿದ್ದರು. ದಿವಂಗತ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಸುಮಾರು 10 ಚಲನಚಿತ್ರಗಳಲ್ಲಿಯೂ, ನಾಯಕ ನಟನಾಗಿ ಅಪ್ಪು, ಅಭಿ, ಆಕಾಶ್, ರಾಜಕುಮಾರ, ಯುವರತ್ನ ಹೀಗೆ ಸುಮಾರು 29 ಚಲನಚಿತ್ರಗಳಲ್ಲಿ ನಟಿಸಿದ್ದರು. ಶ್ರೀ ಪುನೀತ್ರವರು ಉತ್ತಮ ಗಾಯಕರೂ ಸಹ. ತನ್ನ ಬಾಲನಟನೆಯ ಜೊತೆಗೆ ಉತ್ತಮವಾದ ಹಾಡುಗಳನ್ನು ಹಾಡುತ್ತಿದ್ದರು. ಇವರು ಒಟ್ಟಾರೆ ಶ್ರೇಷ್ಠ ನಟ, ಗಾಯಕ ಹಾಗೂ ಸಮಾಜ ಸೇವಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಶ್ರೀ ಪುನೀತ್ ಕುಮಾರ್ ಅವರು ಪವರ್ ಸ್ಟಾರ್ ಎಂದೇ ಪ್ರಸಿದ್ಧಿಯನ್ನು ಹೊಂದಿದ್ದರು. ಅಪ್ಪುರವರ ಪ್ರೇರಣಾ ಶಕ್ತಿ ಎಂದರೆ ಅವರ ತಂದೆ ತಾಯಿ. ಅವರು ತೋರಿಸಿದಂತಹ ದಾರಿಯಲ್ಲೇ ನಡೆದವರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರೆಂದೇ ಪ್ರೀತಿಸುತ್ತಿದ್ದ ಅಭಿಮಾನಿಗಳನ್ನು ಶ್ರೀ ಪುನೀತ್ ರಾಜ್ಕುಮಾರ್ ಸಹ ಅವರ ಅಭಿಮಾನಿಗಳನ್ನು ಅಭಿಮಾನಿ ದೇವರೆಂದೇ ಪ್ರೀತಿಸುತ್ತಿದ್ದರು. ಪುನೀತ್ರವರು ಕರ್ನಾಟಕ ಹಾಲು ಒಕ್ಕೂಟದ ನಂದಿನಿ ಹಾಲಿನ ಉತ್ಪನ್ನ ಬ್ರ್ಯಾಂಡ್ ರಾಯಭಾರಿಯಾಗಿಯೂ, LED ಬಲ್ಬ್ ಯೋಜನೆ, 7up ಪೆಪ್ಸಿಕೋ, F2, ಮಲಬಾರ್ ಗೋಲ್ಡ್ ವಿನ್ನರ್, ಜಿಯೋ ಮೊಬೈಲ್, ಪೋತಿ ಸಿಲ್ಕ್, ಫ್ಲಿಪ್ಕಾರ್ಟ್ ಹಾಗೂ ಮಣಿಪುರಂ, ಅದಲ್ಲದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ತಂಡದ ರಾಯಲ್ ಚಾಲೆಂಜರ್ಸ್ನ ಬ್ರ್ಯಾಂಡ್ ರಾಯಭಾರಿಯಾಗಿದ್ದರು. ಶ್ರೀ ಪುನೀತ್ರವರು ಶ್ರೀಮತಿ ಅಶ್ವಿತ್ ರೇವಂತ್ರವರನ್ನು 1999ರಲ್ಲಿ ವಿವಾಹವಾದರು. ಇವರಿಗೆ ಧೃತಿ ಹಾಗೂ ವಂದಿತಾ ಎಂಬ 2 ಹೆಣ್ಣು ಮಕ್ಕಳು. ಅಪ್ಪುರವರು ಕರ್ನಾಟಕದ ಮಗನಾಗಿದ್ದರು. ಚಲನಚಿತ್ರ ರಂಗಕ್ಕೆ ತಮ್ಮನ್ನು ತಾವು ಮುಡುಪಾಗಿಟ್ಟುಕೊಂಡಿದ್ದವರು. ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 29, 2021ರಂದು ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ನಿಧನ ಹೊಂದಿದರು. ಅವರ ಮರಣದ ನಂತರ ಅವರ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಬೆಳಕಿಗೆ ಬಂದವು. ವೃದ್ಧ ಜೀವವನ್ನು ಕಾಪಾಡುವ, ಅನಾಥಾಶ್ರಮವನ್ನು ರಕ್ಷಿಸುವ ರಾಜಕುಮಾರನಾಗಿ ನಟಿಸಿದ ನಟನೆ ಚಲನಚಿತ್ರಕ್ಕೆ ಮಾತ್ರ ಸೀಮಿತವಾಗದೆ ನಿಜ ಜೀವನದಲ್ಲಿಯೂ ಸಹ ಪುನೀತ್ ರಾಜ್ಕುಮಾರ್ ರಾಜಕುಮಾರನಾಗಿಯೇ ಮೆರೆದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವೃದ್ಧರ ಮತ್ತು ಅನಾಥರ ಪೋಷಣೆ, ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದಾರಿಯನ್ನು ಎರೆದಿದ್ದರು. ತಾನು ಸಮಾಜಕ್ಕೆ ಈ ಕೊಡುಗೆ ಕೊಟ್ಟಿದ್ದೇನೆ ಎಂದು ಎಲ್ಲೂ ಬಹಿರಂಗಪಡಿಸದೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದರು. ಪುನೀತ್ ವೃದ್ಧರಿಗೆ, ಅನಾಥಾಶ್ರಮಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದರು. ಪುನೀತ್ ಅವರು ಅನೇಕ ವೃದ್ಧಾಶ್ರಮಗಳನ್ನು, ಗೋಶಾಲೆಗಳನ್ನು ಪೋಷಣೆ ಮಾಡುತ್ತಾ ಎಲ್ಲಿಯೂ ತಾನು ಸಮಾಜ ಸೇವಕ ಎಂದು ಬಿಂಬಿಸಿಕೊಂಡಿರಲಿಲ್ಲ. ಈ ಮೂಲಕ ದೊಡ್ಡ ಮನೆಯ ದೊಡ್ಡತನವನ್ನು ಮೆರೆದಿದ್ದರು.
ಪುನೀತ್ ರಾಜ್ಕುಮಾರ್ ಅವರು ಸುಮಾರು 26ಕ್ಕಿಂತಲೂ ಹೆಚ್ಚು ಅನಾಥಾಶ್ರಮ, 19 ಗೋಶಾಲೆ ಹಾಗೂ 16 ವೃದ್ಧಾಶ್ರಮಗಳನ್ನು ಪೋಷಣೆ ಮಾಡುತ್ತಿದ್ದರು. ಮಾತ್ರವಲ್ಲದೆ 45ಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನು ಓದಿಸುತ್ತಿದ್ದರು. ಮಿಗಿಲಾಗಿ ಶಕ್ತಿಧಾಮದ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಪುನೀತ್ರವರು ಮಾಡಿರುವ ಸೇವೆ, ಮೆರೆಯುತ್ತಿದ್ದ ಹೃದಯ ಶ್ರೀಮಂತಿಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ನಾಂದಿಯನ್ನು ಹಾಡಿದೆ. ರಾಜಕುಮಾರ ಸಿನಿಮಾದಿಂದ ಪಡೆದ ಸಂಭಾವನೆಯ ಒಂದು ಭಾಗವನ್ನು ವೃದ್ಧಾಶ್ರಮಕ್ಕೆ ವಿನಿಯೋಗಿಸಿದ್ದರು ಎಂದು ಹೇಳಲಾಗಿದೆ. ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಯಾಗದವರೇ ಇಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರಾದಿಯಾಗಿ ಎಲ್ಲರೂ ಸಹ ಅಭಿಮಾನಿಗಳೇ. ಇವರು ಸಮಾಜಕ್ಕೆ ನೀಡಿರುವ ಸೇವೆ ಅಪಾರವಾದದ್ದು. ಪುನೀತ್ ಅವರು ಯೂತ್ ಐಕಾನ್ ಆಗಿದ್ದರೂ ಈಗಲೂ ಸಹ ಆಗಿದ್ದಾರೆ ಕೂಡ. ಪುನೀತ್ ಅವರು ನಾಡಿನಲ್ಲದೆ ಹೊರ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ಮೇರು ವ್ಯಕ್ತಿ ಎಂದು ಹೇಳಬಹುದಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1976 ಫೆಬ್ರವರಿ 8ರಂದು ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಶ್ರೀ ಉಮಾಶಂಕರ್ ದೀಕ್ಷಿತ್ ಅವರು ಕುಲಾಧಿಪತಿಗಳಾಗಿದ್ದಾಗ ಮತ್ತು ಕುಲಪತಿಗಳಾದ ಶ್ರೀ ಡಿ.ವಿ. ಅರಸರವರ ನೇತೃತ್ವದಲ್ಲಿ ಡಿಲಿಟ್ ಡಾಕ್ಟರೇಟ್ ಪದವಿಯನ್ನು ಪ್ರದಾನಿಸಲಾಗಿತ್ತು. ಸನ್ಮಾನ್ಯ ಕುಲಾಧಿಪತಿಗಳೇ, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರು, ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಾದ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ಕ್ಷೇತ್ರ ಹಾಗೂ ಸಮಾಜ ಕ್ಷೇತ್ರಕ್ಕೆ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ದಿವಂಗತ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಪದವಿಯನ್ನು ತಾವು ಪ್ರದಾನಿಸಬೇಕೆಂದು ಕೋರುತ್ತೇನೆ. ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿ ಅಶ್ವಿನ್ ಪುನೀತ್ ರಾಜ್ಕುಮಾರ್ ಈ ಪದವಿಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಹಾಗೂ ಶೋಭಾನೆ ಮಂಚಮ್ಮನವರ ಮಗನಾದ ಶ್ರೀ ಮಹಾದೇವ ಸ್ವಾಮಿಯವರು ದಿನಾಂಕ 1/6/1950 ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕೃಷ್ಣಪುರದಲ್ಲಿ ಜನಿಸಿದರು. ತಂದೆ ತಾಯಿಯ ಹಾದಿಯಲ್ಲೇ ಗಾಯನವನ್ನು ಪ್ರಾರಂಭಿಸಿದ ಇವರು ಜಾನಪದ ಕಲಾವಿದರು. ಶ್ರೀಯುತರು ಮಲೆ ಮಹದೇಶ್ವರ ಸ್ವಾಮಿಗಳ ಮೇಲೆ ಭಕ್ತಿ ಗೀತೆಗಳನ್ನು ಹಾಡುವ ಮುಖಾಂತರ ಪ್ರಸಿದ್ಧಿಯನ್ನು ಪಡೆದವರು. ಇವರು ಮಲೆ ಮಹದೇಶ್ವರ ಚರಿತ್ರೆ, ಸಂಕಮನ ಚರಿತ್ರೆ, ದರೆಗೆ ದೊಡ್ಡವರ ಚರಿತ್ರೆ ಹೀಗೆ ಹಲವು ಜಾನಪದ ಚರಿತ್ರೆಗಳನ್ನು ಹಾಡಿದ್ದಾರೆ. ಜೊತೆಗೆ ಭಕ್ತಿಗೀತೆಗಳು, ಸುಗಮ ಸಂಗೀತ, ದಾಸರ ಪದಗಳು
ಹಾಗೂ ಭಜನೆಗಳನ್ನು ಹಾಡುವ ಮುಖಾಂತರ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಜಾನಪದ ಪ್ರಶಸ್ತಿ, ನೇತಾಜಿ ಸದ್ಭಾವನಾ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರು ಅಮೆರಿಕಾದಲ್ಲಿ ನಡೆಯುವ ಅಕ್ಕಾ ಸಮ್ಮೇಳನದಲ್ಲಿ ಭಾಗವಹಿಸುವುದರ ಜೊತೆಗೆ ದೆಹಲಿಯ ಕರ್ನಾಟಕ ಸಂಸ್ಕೃತಿಯ ಉತ್ಸವ, ನವದೆಹಲಿ, ವಾರಣಾಸಿ, ನಾಗಪುರ ಇಂತಾದ ಕಡೆಗಳಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮಗಳಲ್ಲಿಯೂ ಸಹ ಭಾಗವಹಿಸಿದ್ದಾರೆ. ಇದುವರೆಗೆ 80ಕ್ಕೂ ಹೆಚ್ಚು ಕಲಾ ತಂಡಗಳನ್ನು ತರಬೇತಿ ನೀಡಿದ್ದಾರೆ. ಹುಟ್ಟು ಕಲಾವಿದರಾದ ಶ್ರೀ ಎಂ ಮಹಾದೇವಸ್ವಾಮಿಯವರು ಇನ್ನು ಮುಂದೆಯೂ ಸಹ ಅಸಂಖ್ಯಾತ ಯುವಕರಿಗೆ ಮಾರ್ಗದರ್ಶನ ಮಾಡಿ ಜಾನಪದವನ್ನು ಪ್ರಚುರಪಡಿಸುವ ಸಂಕಲ್ಪವನ್ನು ಹೊಂದಿರುವುದು ಸಂತಸದ ವಿಷಯವಾಗಿದೆ. ಮಾನ್ಯ ಕುಲಾಧಿಪತಿಗಳೇ, ಜಾನಪದ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಶ್ರೀ ಎಂ ಮಹಾದೇವಸ್ವಾಮಿಯವರಿಗೆ ತಾವು ಮೈಸೂರು ವಿಶ್ವವಿದ್ಯಾನಿಲಯದ ಡಿಲಿಟ್ ಪದವಿಯನ್ನು ಪ್ರದಾನಿಸಬೇಕೆಂದು ಕೋರುತ್ತೇನೆ. ಡೌನ್ ಮಾಡಿ ಸರ್, ಈ ಕಡೆ ಸರ್. ಕ್ರಾಸ್ ಆಗಿ
Master of Communication and Journalism, Master of Arts, Peace and Conflict Resolution, Bachelor of Arts, Bachelor of Social Work, Bachelor of Fine Arts, Bachelor of Performing Arts ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ ಹಾಗೂ ಅತಿ ಹೆಚ್ಚು ಪದಕ ಮತ್ತು ಬಹುಮಾನ ವಿಜೇತರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ಪದಕ ಅಥವಾ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. PhD ಪದವಿ ಪದಕ ಮತ್ತು ನಗದು ಬಹುಮಾನ ವಿಜೇತರು: ಯೋಗೇಶ್ವರಿ ಎಂ, PhD ಇನ್ ಕನ್ನಡ. ಎನ್ ಉಪಾಧ್ಯ ಚಿನ್ನದ ಪದಕ. ಸ್ನಾತಕೋತ್ತರ ಪದವಿ: ನಮಿತಾ ಜೋಯಿಶ್, KS. MA ಅರ್ಥಶಾಸ್ತ್ರ ಅಧ್ಯಯನ. ಒಟ್ಟು ಪದಕ ಮತ್ತು ಬಹುಮಾನ 9. KV ಬಾಲಕೃಷ್ಣ ಶೆಟ್ಟಿ, ಜ್ಞಾಪಕಾರ್ಥ ಚಿನ್ನದ ಪದಕ. ಪ್ರೊಫೆಸರ್ K ವೆಂಕಟಗಿರಿ ಗೌಡ ಚಿನ್ನದ ಪದಕ. M ವಿಜಯ ರಾಘವಾಚಾರ್ ಚಿನ್ನದ ಪದಕ. MG ವೆಂಕಟರಾವ್ ಸ್ಮರಣಾರ್ಥ ಚಿನ್ನದ ಪದಕ. ಶ್ರೀಮತಿ ಸುಶೀಲಾ ಬಿಸ್ಲಯ್ಯ ಚಿನ್ನದ ಪದಕ. ಪ್ರೊಫೆಸರ್ MSM ವೀರ ರಾಘವಾಚಾರ್ ಚಿನ್ನದ ಪದಕ. NS ಸುಬ್ಬರಾವ್ ನಗದು ಬಹುಮಾನ. S ಆನಂದರಾವ್ ನಗದು ಬಹುಮಾನ. ಶ್ರೀ BN ಗರುಡಾಚಾರ್ ಮತ್ತು ಶ್ರೀಮತಿ ವತ್ಸಲಾ ಗರುಡಾಚಾರ್ ನಗದು ಬಹುಮಾನ. PhDಯಲ್ಲಿ ಕೃಷ್ಣಮೂರ್ತಿ HL, PhD in Political Science. ಮಂಜುನಾಥ್ T, PhD ಇತಿಹಾಸ. ಹರೀಶ್ ಆಚಾರ್ಯ, PhD ಗಾಂಧಿಯನ್ ಅಧ್ಯಯನ. ಇಲ್ಲ ಮರ ಇಲ್ಲಿ. ಸುನೀತಾ VC, ಅರ್ಥಶಾಸ್ತ್ರ, PhD ಅರ್ಥಶಾಸ್ತ್ರ. ಸುನೀತಾ VC ಅರ್ಥಶಾಸ್ತ್ರ. ವಿದ್ಯಾ ವಿಶ್ವೇಶ್ವರಯ್ಯ, PhD ಕಾರ್ಪೊರೇಷನ್. ರಾಕೇಶ್ C, ಸಂವಹನ ಮತ್ತು ಪತ್ರಿಕೋದ್ಯಮ. ಸ್ನಾತಕೋತ್ತರ ಪದವಿ: ಮಹದೇವಸ್ವಾಮಿ P, MA ಕನ್ನಡ ಅಧ್ಯಯನ. ಒಟ್ಟು ಬಹುಮಾನ ಮತ್ತು ಪದಕ 17. ಶ್ರೀಮತಿ ನರಸಮ್ಮ ನಾರಾಯಣ ಶಾಸ್ತ್ರಿ ಚಿನ್ನದ ಪದಕ. BS
ಸೀತಮ್ಮ ವೆಂಕಟಪ್ಪ ಚಿನ್ನದ ಪದಕ, ಮಾಸ್ತಿ ಶ್ರೀನಿವಾಸ್ ಚಿನ್ನದ ಪದಕ, ಟಿ.ಎನ್. ಶ್ರೀಕಂಠಯ್ಯ ಜ್ಞಾಪಕಾರ್ಥ ಚಿನ್ನದ ಪದಕ, ಎಚ್.ಎಸ್. ಶಂಕರಲಿಂಗೇಗೌಡ, ಎನ್.ಕೆ. ನಾಗಲಗನ್ ಚಿನ್ನದ ಪದಕ, ವಿಶ್ವನಾಥ್ ರಾವ್, ರಘುನಾಥ್ ರಾವ್, ಸ್ಟೇಟ್ ಕಾಂಗ್ರೆಸ್ ಜ್ಞಾಪಕಾರ್ಥ ಚಿನ್ನದ ಪದಕ, ಮಹಾಜನ ಶಿಕ್ಷಣ ಸಂಘ ಚಿನ್ನದ ಪದಕ, ಶ್ರೀಮತಿ ಗೌರಮ್ಮ ಗುಂಡಪ್ಪ ಜ್ಞಾಪಕಾರ್ಥ ಚಿನ್ನದ ಪದಕ, ಎಂ.ಪಿ.ಐ. ಶಾಸ್ತ್ರಿ ಚಿನ್ನದ ಪದಕ, ಬಿ. ರಾಮಚಂದ್ರರಾವ್ ಚಿನ್ನದ ಪದಕ, ಕುಣಗಲ್ಲಿ ಲಲಿತಮ್ಮ ಎಸ್. ಅಶ್ವತ್ಥನಾರಾಯಣ ಚಿನ್ನದ ಪದಕ, ಬೇಡಿಗನಹಳ್ಳಿ ಚಂದ್ರಶೆಟ್ಟಿ ಮುದ್ದಮ್ಮ ಚಿನ್ನದ ಪದಕ, ವಿ.ಕೆ. ನಟ್ರಾಜ್ ಚಿನ್ನದ ಪದಕ, ಮಹಾವಿದ್ವಾನ್ ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳ ನಗದು ಬಹುಮಾನ, ಶ್ರೀಮತಿ ಪದ್ಮಾ ಮತ್ತು ಶ್ರೀಮತಿ ಶಾರದಾ ಸ್ಮರಣಾರ್ಥ ನಗದು ಬಹುಮಾನ, ಶ್ರುತ ಕೇವಲಿ ಭದ್ರಬಾಬು ಸ್ಮರಣಾರ್ಥ ನಗದು ಬಹುಮಾನ. ಯಾರಿಗೆ 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 ಹೋಗ್ತಾ ಇದೆ? ಲತಾ ವಿಡಿ MS ಸಂಸ್ಕೃತ ಅಧ್ಯಯನ, ಒಟ್ಟು ಪದಕ ಮತ್ತು ಬಹುಮಾನ 8. ಎನ್ ರಮಾರಾವ್ ಜ್ಞಾಪಕಾರ್ಥ ಚಿನ್ನದ ಪದಕ, ಅವಧೂತ ದತ್ತಪೀಠ ಚಿನ್ನದ ಪದಕ, ಆಸ್ಥಾನ ವಿದ್ವಾನ್ ಕವಿರತ್ನ ಮಂಡಿಕಲ್ ರಾಮಶಾಸ್ತ್ರಿ ಚಿನ್ನದ ಪದಕ, ಸ್ವಾಮಿ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿ ಮೈಸೂರು ಶಾಖೆ ಚಿನ್ನದ ಪದಕ, ನರಸಿಂಹಮೂರ್ತಿ ನರಸಮ್ಮ ಮಹಾರಾಜ ಕಾಲೇಜು ಶತಮಾನ ಚಿನ್ನದ ಪದಕ, ಶ್ರೀ ಪೂರ್ಣಕೃಷ್ಣರಾವ್ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಚಿನ್ನದ ಪದಕ ಮತ್ತು ಬಹುಮಾನ, ಬಿಂಡಿನ ವಿಲೇಜ್ ಲೇಟ್ ಅಪ್ಪಣ್ಣ ಅಯ್ಯಂಗಾರ್ ನಗದು ಬಹುಮಾನ, CR ನರಸಿಂಹಶಾಸ್ತ್ರಿ ಸಂಸ್ಕೃತ ನಗದು ಬಹುಮಾನ. ತೇಜಸ್ವಿನಿ ವಿ BA ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ, ಎಂ ಕಾಂತರಾಜು ಅರಸ್ ಚಿನ್ನದ ಪದಕ, ಶ್ರೀಮತಿ ಅಲಮೇಲಮ್ಮ H ರಾಮಾನುಜ ಅಯ್ಯಂಗಾರ್ ಚಿನ್ನದ ಪದಕ, ಶ್ರೀಮತಿ ರನ್ನ ರಘುಪತಿ ಚಿನ್ನದ ಪದಕ, ಶ್ರೀ ಮಲವಳ್ಳಿ ಗಾರೆ ವೀರಯ್ಯ ಲಿಂಗಮ್ಮ ಚಿನ್ನದ ಪದಕ, TV ರಾಮರಾವ್ ಚಿನ್ನದ ಪದಕ, ಪ್ರೊಫೆಸರ್ ಸವಿತ್ರ ಚಿಸ್ಟಿ ಜ್ಞಾಪಕಾರ್ಥ ಚಿನ್ನದ ಪದಕ, ಶ್ರೀಮತಿ ಸುಮತಿ ಶ್ರೀನಿವಾಸನ್ ಸ್ಮರಣಾರ್ಥ ಚಿನ್ನದ ಪದಕ, ಪ್ರೊಫೆಸರ್ TN ಶ್ರೀಕಂಠಯ್ಯ ಜ್ಞಾಪಕಾರ್ಥ ಚಿನ್ನದ ಪದಕ, ಮುದ್ದೇಗೌಡರ ವೀರಭದ್ರಪ್ಪನವರ 71ನೇ ಜನ್ಮದಿನ ಆನಂದರ ಸಮಿತಿ ಚಿನ್ನದ ಪದಕ. ಓಕೆ. ಮತ್ತು ದಿವಂಗತ S ಕಪ್ಪಣ್ಣ ಜ್ಞಾಪಕಾರ್ಥ ಚಿನ್ನದ ನಗದು ಬಹುಮಾನ, ಪ್ರೊಫೆಸರ್ J ಶಶಿಧರ್ ಪ್ರಸಾದ್ ಅಭಿನಂದನಾ ಸಮಿತಿ ನಗದು ಬಹುಮಾನ, CK ರೇಣುಕಾಚಾರ್ಯ ಅಭಿನಂದನಾ ಸಮಿತಿ ನಗದು ಬಹುಮಾನ, ಶ್ರೀಮತಿ ಶಾರದಾ M ಲಕ್ಷ್ಮೀಕಾಂತರಾಜ್ ಅರಸ್ ಮಹಾರಾಜ ಕಾಲೇಜು ಶತಮಾನೋತ್ಸವ ನಗದು ಬಹುಮಾನ, GV ಶಾಸ್ತ್ರಿ ಸ್ಮಾರಕ ನಗದು ಬಹುಮಾನ, ದಿವಂಗತ MS ಕುಮಾರ್ ನಗದು ಬಹುಮಾನ, ದಿವಂಗತ MS ಕುಮಾರ್ ನಗದು ಬಹುಮಾನ. Sir, arts are already over. It's already over. Everyone has taken medal from arts. Okay. Shanet S. Jose,
She has received 13, one couple of medals and awards. ಕೊನೆಯದಾಗಿ ವಿದ್ಯಾಶ್ರೀ BG 5 ಪದಕ ಮತ್ತು ಬಹುಮಾನಗಳು. ಕಲಾ ವಿಭಾಗ ಮುಗಿಯಿತು. ಆಗಿಲ್ಲ. ಈಗ ವಾಣಿಜ್ಯ ನಿಕಾಯದ ಅಭ್ಯರ್ಥಿಗಳನ್ನು ಒಪ್ಪಿಸಿಕೊಡಲಿದ್ದಾರೆ. ಚರಣ್ ಮತ್ತೆ ಸಂಬಂಧ ಕೊಟ್ಟಿದ್ದಾರೆ. ನಿಧಾ ಫಾತಿಮಾನ ಸ್ಟಾರ್ಟ್ ಮಾಡಿ ಸರ್. ಸ್ವಲ್ಪ ನಿಧಾನಕ್ಕೆ ಶುರು ಮಾಡಿ ಸರ್. ಓಕೆ. ವಾಣಿಜ್ಯ ನಿಕಾಯ ಸನ್ಮಾನ್ಯ ಕುಲಾಧಿಪತಿಯವರೇ, ವಾಣಿಜ್ಯ ನಿಕಾಯದ ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಕಾಮರ್ಸ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MBA in agribusiness, ಮಾಸ್ಟರ್ ಆಫ್ ಫಿನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ನಾನ್-ಪ್ರಾಫಿಟ್ ಆರ್ಗನೈಜೇಷನ್ಸ್, ಮಾಸ್ಟರ್ ಆಫ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಚುಲರ್ ಆಫ್ ಕಂಪನಿ ಸೆಕ್ರೆಟರಿಶಿಪ್, ಬ್ಯಾಚುಲರ್ ಆಫ್ ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ, ಬ್ಯಾಚುಲರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ ಹಾಗೂ ಅತಿ ಹೆಚ್ಚು ಪದಕ ಮತ್ತು ಬಹುಮಾನ ವಿಜೇತರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ಪದಕ ಅಥವಾ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. ಸ್ನಾತಕೋತ್ತರ ವಾಣಿಜ್ಯ ವಿಭಾಗ ನಿಧಾ ಫಾತಿಮಾ ಎ ಭಾವನಗೆರೆ, ಒಟ್ಟು ಪದಕ 5, ಪದಕ ಬಹುಮಾನ 3, ನಗದು ಬಹುಮಾನ 2. ಸ್ನಾತಕ ಪದವಿ ವಾಣಿಜ್ಯ ವಿಭಾಗ ಅಮೃತ ಕೆ, ಒಟ್ಟು ಪದಕ 7, ಪದಕ ಬಹುಮಾನ 3, ನಗದು ಬಹುಮಾನ 4. ರಜನಿ ಎಂ, ಒಟ್ಟು ಪದಕ 6, ಪದಕ ಬಹುಮಾನ 1, ನಗದು ಬಹುಮಾನ 5. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಕುಲಾಧಿಪತಿಯವರೇ, ಶಿಕ್ಷಣ ನಿಕಾಯದ ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಎಜುಕೇಷನ್ ಇನ್ ಎಲಿಮೆಂಟರಿ ಎಜುಕೇಷನ್, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್, ಮಾಸ್ಟರ್ ಆಫ್ ಸ್ಪೆಷಲ್ ಎಜುಕೇಷನ್ ಇನ್ ಹಿಯರಿಂಗ್ ಇಂಪೇರ್ಮೆಂಟ್, ಬ್ಯಾಚುಲರ್ ಆಫ್ ಎಜುಕೇಷನ್, ಬ್ಯಾಚುಲರ್ ಆಫ್ ಸೈನ್ಸ್ ಎಜುಕೇಷನ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಎಜುಕೇಷನ್ ಮತ್ತು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಬ್ಯಾಚುಲರ್ ಆಫ್ ಸ್ಪೆಷಲ್ ಎಜುಕೇಷನ್ ಹಿಯರಿಂಗ್ ಇಂಪೇರ್ಮೆಂಟ್ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಲ್ಲ ಪಾಪ ಇವನು ಧನರಾಜ್ ಬಂದಿದೆ. ಧನರಾಜ್ ಅವರಿಗೆ ಒಟ್ಟು 5 ಚಿನ್ನದ ಪದಕಗಳು. ಯಾರು ಧನರಾಜ್? ಹೋಗಿ ನೆಕ್ಸ್ಟ್. ಕುಮಾರ್ ಎಸ್ ಅವರಿಗೆ ಒಟ್ಟು 5 ಚಿನ್ನದ ಪದಕಗಳು. ಪ್ರೊಫೆಸರ್ ಶೇಷಣ್ಣ ಅಭಿನಂದನಾ ಸಮಿತಿ ಚಿನ್ನದ ಪದಕ, ಪ್ರೊಫೆಸರ್ ಮಲ್ಲಯ್ಯ ಚಂದ್ರಕುಮಾರ್ ಅಭಿನಂದನಾ ಸಮಿತಿ ಚಿನ್ನದ ಪದಕ, ಡಾಕ್ಟರ್ ಸಿ ಕೃಷ್ಣ ಚಿನ್ನದ ಪದಕ, ಶ್ರೀ
ಶ್ರೀಮತಿ ಪದ್ಮಾಬಾಯಿ ಕಾಟೆ ನಗದು ಬಹುಮಾನ ಮತ್ತು ಶ್ರೀ ಪೂರ್ತಿ ನಗದು ಬಹುಮಾನ. ಕುಮಾರ್ ಎಸ್ ಇವ್ರಿಗೆ ಬೇಡವಾ? ಇದೀರಾ? ಆಯ್ತಾ? ಸ್ನಾತಕ ಪದವಿ ಶಿಕ್ಷಣ ವಿಭಾಗ ಕಾವ್ಯಶ್ರೀ ಟಿ.ಎಂ. ಇವರಿಗೆ ಒಟ್ಟು 4 ಚಿನ್ನದ ಪದಕಗಳು. ಶ್ರೀ ಕೆ.ವಿ. ಚಂಕರೇಗೌಡ ಚಿನ್ನದ ಪದಕ, ಮಾಜಿ ಸಚಿವ ಶ್ರೀ ತಿತ್ತಮಾರನಹಳ್ಳಿ ದಿವಂಗತ ವಿ. ವೆಂಕಟಪ್ಪ ಜ್ಞಾಪಕಾರ್ಥ ಚಿನ್ನದ ಪದಕ, ಶ್ರೀಮತಿ ಡಿ. ಭಾಗೀರಥಿ ಬಾಯಿ ನಗದು ಬಹುಮಾನ, ಶ್ರೀಮತಿ ಮಹಾಲಕ್ಷ್ಮಿ ಶಾಮಯ್ಯಂಗಾರ್ ಜ್ಞಾಪಕಾರ್ಥ ಬಹುಮಾನ. ಮುಂದೆ ಶಬರೀಶ್ ಯು.ಆರ್. ಇವರಿಗೆ ಒಟ್ಟು 6 ಚಿನ್ನದ ಪದಕ. ದಿವಂಗತ ಕ್ಯಾಪ್ಟನ್ ವೀರರಾಜ ಅರಸ್ ಪದಕ, ಪ್ರೊಫೆಸರ್ ಶೇಷಣ್ಣ ಅಭಿನಂದನಾ ಸಮಿತಿ ಚಿನ್ನದ ಪದಕ, ಪ್ರೊಫೆಸರ್ ಮಲ್ಲಯ್ಯ ಚಂದ್ರಕುಮಾರ್ ಅಭಿನಂದನಾ ಸಮಿತಿ ಚಿನ್ನದ ಪದಕ, ಡಾಕ್ಟರ್ ಸಿ. ಕೃಷ್ಣ ಚಿನ್ನದ ಪದಕ, ತಿರುಮಲ ಗೋಪಾಲನ್ ಚಿನ್ನದ ಪದಕ, ಶ್ರೇಷ್ಠತೆಗಾಗಿ ನಗದು ಬಹುಮಾನ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನ್ಯಾಯಶಾಸ್ತ್ರ ನಿಕಾಯ ಸನ್ಮಾನ್ಯ ಕುಲಾಧಿಪತಿಯವರೇ, ನ್ಯಾಯಶಾಸ್ತ್ರ ನಿಕಾಯದ ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಲಾ, ಬ್ಯಾಚುಲರ್ ಆಫ್ ಲಾ ಮತ್ತು ಬ್ಯಾಚುಲರ್ ಆಫ್ ಅಕಾಡೆಮಿಕ್ ಲಾ, BA LLB ಇಂಟಿಗ್ರೇಟೆಡ್, BCom LLB ಇಂಟಿಗ್ರೇಟೆಡ್ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ ಹಾಗೂ ಅತಿ ಹೆಚ್ಚು ಪದಕ ಮತ್ತು ಬಹುಮಾನ ವಿಜೇತರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ಪದಕ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. ಸ್ನಾತಕೋತ್ತರ ಪದವಿ ಕಾನೂನು ವಿಭಾಗ ಸೈಯದ್ ಕುದ್ರತ್ ಅಶ್ಮಿ 3 ಚಿನ್ನದ ಪದಕ, 2 ಶ್ರೀ SV.L. ನಾರಾಯಣ ಮತ್ತು ಡಾಕ್ಟರ್ ಶ್ರೀಮತಿ ಲಲನಾ ನಾರಾಯಣ ಚಿನ್ನದ ಪದಕ, ಶ್ರೀಮತಿ ತಾಯಮ್ಮ ಮತ್ತು ವಕೀಲ ಶ್ರೀ ಎಡತೊರೆ ಸಾದಿವಾಲ್ ಲಿಂಗಯ್ಯ ಚಿನ್ನದ ಪದಕ, ಪ್ರೊಫೆಸರ್ BU ಓಂಕಾರಪ್ಪ ಶ್ರೀಮತಿ ನಿರ್ಮಲಾ ದಾವಣಗೆರೆ ಚಿನ್ನದ ಪದಕ, 4ನೇದು ಶ್ರೀ ರಮೇಶ್ ಚಂದ್ರ ಗುರು ಜ್ಞಾಪಕಾರ್ಥ ನಗದು ಬಹುಮಾನ, ಪ್ರೊಫೆಸರ್ VK ನಟರಾಜ್ ಅಭಿನಂದನಾ ಸಮಿತಿ ನಗದು ಬಹುಮಾನ, ಡಾಕ್ಟರ್ CKN ರಾಜ ಅಭಿನಂದನಾ ಸಮಿತಿ ನಗದು ಬಹುಮಾನ. ಲಕ್ಷ್ಮಿ ಆರ್ ಪದಕ 1, ನಗದು ಬಹುಮಾನ 1. ವಕೀಲ ಶ್ರೀ CN ವಿದ್ಯಾನಾಥನ್ ಚಿನ್ನದ ಪದಕ, ಶ್ರೀ ದೇವದಾಸ್ ಅಭಿನಂದನಾ ಸಮಿತಿ ನಗದು ಬಹುಮಾನ. ವಂದನೆಗಳು. ನಮಸ್ಕಾರ. ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ ವತಿಯಿಂದ ಸನ್ಮಾನ್ಯ ಕುಲಾಧಿಪತಿಯವರೇ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಮಾಸ್ಟರ್ ಆಫ್ ಸೈನ್ಸ್ ಫುಡ್ ಸೈನ್ಸ್ ಬೈ ರಿಸರ್ಚ್, ಮಾಸ್ಟರ್ ಆಫ್ ಸೈನ್ಸ್ ಫುಡ್ ಟೆಕ್ನಾಲಜಿ, ಮಾಸ್ಟರ್ ಆಫ್ ಸೈನ್ಸ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಮಾಸ್ಟರ್ ಆಫ್ ಟೆಕ್ನಾಲಜಿ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್, ಮಾಸ್ಟರ್ ಆಫ್ ಟೆಕ್ನಾಲಜಿ ಮೆಟೀರಿಯಲ್ ಸೈನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಟೆಕ್ನಾಲಜಿ ಬೈ ರಿಸರ್ಚ್, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, MS ಕಂಪ್ಯೂಟರ್ ಸಿಸ್ಟಮ್ಸ್ ಮತ್ತು ಟೆಕ್ನಾಲಜಿ, ಟೆಕ್ನಾಲಜಿ ಇನ್ ಮಾಸ್ಟರ್ ಆಫ್ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಸೈನ್ಸ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮತ್ತು BTech ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು
ಅಂಕ ಗಳಿಸಿದ ಹಾಗೂ ಅತಿ ಹೆಚ್ಚು ಪದಕ ಮತ್ತು ಬಹುಮಾನ ವಿಜೇತರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ಪದಕ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. ಡಾಕ್ಟರ್ ಆಫ್ ಫಿಲಾಸಫಿ ಪದವೀಧರರು ದಿವ್ಯಶ್ರೀ BA PhD ಗಣಕ ವಿಜ್ಞಾನ, ಸುಮಲತಾ PhD ಸೂಕ್ಷ್ಮ ಜೀವಶಾಸ್ತ್ರ, ಈಗ ಪದಕ ಮತ್ತು ನಗದ ಬಹುಮಾನ ವಿತರಣೆ. ಭಾವನಾ GM MSc ರಸಾಯನಶಾಸ್ತ್ರ, ಒಟ್ಟು ಪದಕ 19, ನಗದು ಬಹುಮಾನ 2. ಶ್ರೀರಾಮಲು ಯಶೋದಮ್ಮ ಚಿನ್ನದ ಪದಕ, NS ಸುರೇಂದ್ರನಾಥ್ ಚಿನ್ನದ ಪದಕ, ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಉನ್ನತ JCSI ಚಿನ್ನದ ಪದಕ, ಆಲತ್ತೂರು ಕಾಳಮ್ಮ ಕೌಡಿಕೆ ಲಿಂಗೇಗೌಡ ಚಿನ್ನದ ಪದಕ, ಪ್ರೊಫೆಸರ್ ಸರ್ವೋತ್ತಮ್ Y ಅಂಬೇಕರ್ ಚಿನ್ನದ ಪದಕ, ಪ್ರೊಫೆಸರ್ PG ರಾಮಪ್ಪ ಚಿನ್ನದ ಪದಕ, ಪ್ರೊಫೆಸರ್ B ಕೇಶವನ್ ಚಿನ್ನದ ಪದಕ, ಪ್ರೊಫೆಸರ್ ಮುಕುಂದ ಕೃಷ್ಣನಾಯ್ಡು ಚಿನ್ನದ ಪದಕ, ಪ್ರೊಫೆಸರ್ GK ನಾರಾಯಣ್ ರೆಡ್ಡಿ ಚಿನ್ನದ ಪದಕ, ಪ್ರೊಫೆಸರ್ R ಶಕುಂತಲಾ ಚಿನ್ನದ ಪದಕ, ಪ್ರೊಫೆಸರ್ K ಬಸವಯ್ಯ ಚಿನ್ನದ ಪದಕ, ಕುಮಾರಿ ಕಾವ್ಯ ಕುಶ್ S ಚಿನ್ನದ ಪದಕ, ಕೊಂಚಗಾರ ಕೊಪ್ಪಲು ಶ್ರೀಮತಿ ಲೇಟ್ ಕೆಂಪಮ್ಮ ಸುಬ್ಬೇಗೌಡ ದತ್ತಿ ಚಿನ್ನದ ಪದಕ, ಸತ್ಯಭಾಮ ದೇವಿರಾಯ್ ಚಿನ್ನದ ಪದಕ, ಸತ್ಯಭಾಮ ದೇವರಾಯ್ ಚಿನ್ನದ ಪದಕ, ಡಾಕ್ಟರ್ S ಶ್ರೀಕಾಂತ್ ಸ್ವಾಮಿ ಚಿನ್ನದ ಪದಕ, ಪೂರ್ಣಕೃಷ್ಣರಾವ್ ಪದಕ ಮತ್ತು ಬಹುಮಾನ ಮತ್ತು ಶ್ರೀ ಲಕ್ಷ್ಮಮ್ಮ ಚಿನ್ನದ ಪದಕ, ಕುಲಪತಿ ಪ್ರೊಫೆಸರ್ KS ರಂಗಪ್ಪ ಚಿನ್ನದ ಪದಕ, ಪ್ರೊಫೆಸರ್ ಸಣ್ಣಯ್ಯ ಆನಂದ ಚಿನ್ನದ ಪದಕ, ಪ್ರೊಫೆಸರ್ ಶ್ರೀ ಅಂಜನಮೂರ್ತಿ ನಗದು ಬಹುಮಾನ, ಮಹಾಬಲಿ ಶ್ರೀ ನಿಂಗಮ್ಮ ಮರಡಪ್ಪ ಜ್ಞಾಪಕಾರ್ಥ ನಗದು ಬಹುಮಾನ. ಲ್ಯಾಮ್ ಮಸೀದ್ MSc ಸಸ್ಯಶಾಸ್ತ್ರ, ಒಟ್ಟು ಬಹುಮಾನ 7, ನಗದು ಬಹುಮಾನ 2. ಪ್ರೊಫೆಸರ್ GR ಶಿವಮೂರ್ತಿ ಚಿನ್ನದ ಪದಕ, ಪ್ರೊಫೆಸರ್ ರವೀಶ್ ಕೋಟೇಶ್ವರ ಆನಂದರಾವ್ ಚಿನ್ನದ ಪದಕ, ಕೊನಗಳ್ಳಿ S ಅಶ್ವಥ್ ನಾರಾಯಣ್ ಚಿನ್ನದ ಪದಕ, ಪ್ರೊಫೆಸರ್ L ನಾರಾಯಣ ರಾವ್ ಮತ್ತು ಶ್ರೀಮತಿ ಜಯಲಕ್ಷ್ಮಮ್ಮ ಕೇಂದ್ರೀಯ ಕಾಲೇಜು ಬಟಾನಿಕಲ್ ಸಂಘ ರಜತ ಮಹೋತ್ಸವ ಸ್ಮರಣಾರ್ಥ ನಗದು ಬಹುಮಾನ, ಶ್ರೀ ಕೆರೆಗೋಡು ಚೈತನ್ಯ ಪಂಡಿತಾರಾಧ್ಯ ಸ್ವಾಮಿ ಜ್ಞಾಪಕಾರ್ಥ ನಗದು ಬಹುಮಾನ. ಗಣೇಶ್ ನಾಡಿಗ D MTech ನಗರ ಮತ್ತು ಗ್ರಾಮೀಣ ಯೋಜನೆ ಪದಕ ಬಹುಮಾನ 16. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಶ್ರೀ ದೇವರಾಜ ಅರಸ್ರವರ ಚಿನ್ನದ ಪದಕ, ಪಾಲಹಳ್ಳಿ ಶ್ರೀಮತಿ ಜಯಮ್ಮ ಮತ್ತು ಪುಟ್ಟಯ್ಯ ಸ್ವಾಮಿಗೌಡ ಚಿನ್ನದ ಪದಕ, ಕಂಚಗಾರ ಕೊಪ್ಪಲು ಸೋಮೇಗೌಡ ಚಿನ್ನದ ಪದಕ, ಹೊನ್ನಮ್ಮ ತಿಮ್ಮರಾಯಗೌಡ ಚಿನ್ನದ ಪದಕ, ಶ್ರೀ ನಂಬಿಯಾರ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಪದಕ, MN ಅಸೋಸಿಯೇಟ್ಸ್ ಚಿನ್ನದ ಪದಕ, ಶ್ರೀ ರಾಕೇಶ್ R ಚಿನ್ನದ ಪದಕ, ಶ್ರೀ HR ಚಂದ್ರಶೇಖರ್ ಚಿನ್ನದ ಪದಕ, ಶಿಲಾನ್ಯಾಸಾಧ್ಯಕ್ಷ ಪ್ರೊಫೆಸರ್ ಕೃಷ್ಣೇಗೌಡ ಚಿನ್ನದ ಪದಕ, DSR ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಚಿನ್ನದ ಪದಕ, MS ನಾಗೇಂದ್ರ ಚಿನ್ನದ ಪದಕ, KSN ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಚಿನ್ನದ ಪದಕ, ಪ್ರಿಸ್ಟೇಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಚಿನ್ನದ ಪದಕ, ಟೋಟಲ್ ಎನ್ವಿರಾನ್ಮೆಂಟ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಚಿನ್ನದ ಪದಕ, ಅಸಿಸ್ಟ್ ಬಿಲ್ಡ್ ವೇರ್ LLP ಚಿನ್ನದ ಪದಕ, ಭಾರತೀಯ ಅರ್ಬನ್ ಪ್ರೈವೇಟ್ ಲಿಮಿಟೆಡ್ ಚಿನ್ನದ ಪದಕ. ಅನ್ವಿತಾ G ಪದಕ ಬಹುಮಾನ 5, ನಗದು ಬಹುಮಾನ 7. ರೋಟರಿ ಕ್ಲಬ್ ಮೈಸೂರು ಬೆಳ್ಳಿ ಮಹೋತ್ಸವ ಚಿನ್ನದ ಪದಕ, ಪ್ರೊಫೆಸರ್ DS ಮಹಾದೇವಪ್ಪ ಚಿನ್ನದ ಪದಕ, ಪ್ರೊಫೆಸರ್ B ಸೈಯದ್ ಅಲಿ ಚಿನ್ನದ ಪದಕ, ಶ್ರೀ H ರಾಮಾನುಜಂ ಅಯ್ಯಂಗಾರ್ ಚಿನ್ನದ ಪದಕ, ಶ್ರೀ ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಚಿನ್ನದ ಪದಕ, ಶ್ರೀಮತಿ ಲೇಡಿ ಮಿರ್ಜಾ ನಗದು ಬಹುಮಾನ, ಪ್ರೊಫೆಸರ್ J ಶಶಿಧರ್ ಪ್ರಸಾದ್ ಅಭಿನಂದನಾ ಸಮಿತಿ ನಗದು ಬಹುಮಾನ, ಸೂರ್ಯನಾರಾಯಣ್ ಜ್ಞಾಪಕಾರ್ಥ ನಗದು ಬಹುಮಾನ, ಪ್ರೊಫೆಸರ್ H ಶಂಕರೇಗೌಡ ನಗದು ಬಹುಮಾನ, ಪ್ರೊಫೆಸರ್ D ಚೆನ್ನೇಗೌಡ ನಗದು ಬಹುಮಾನ, ಪ್ರೊಫೆಸರ್ MR ರಾಜಶೇಖರ ಶೆಟ್ಟಿ ಅಭಿನಂದನಾ ನಗದು ಬಹುಮಾನ, ವಣಗಿ ಕೋಮರೇಗೌಡ ಜಗದೀಶ ನರಸಿಂಹರಾಜಪುರ ಜಿಲ್ಲಾ ನಗದು ಬಹುಮಾನ. ಆಯಿಷಾ ತಬಸ್ಸುಮ್ BSc ಗಣಿತ ಪದಕ 3, ನಗದು ಬಹುಮಾನ 6. ಪ್ರೊಫೆಸರ್ MV ಶ್ರೀಧರ್ ಚಿನ್ನದ ಪದಕ, ಪ್ರಾಂಶುಪಾಲ M ನಿಂಗಯ್ಯಪ್ಪ ಚಿನ್ನದ ಪದಕ, ಅಜೀಶ್ ಶೇಖ್ ಚಿನ್ನದ ಪದಕ, ಶ್ರೀ ಗೋಪಾಲಸ್ವಾಮಿ ಜ್ಞಾಪಕಾರ್ಥ ನಗದು ಬಹುಮಾನ, ಶ್ರೀಮತಿ ಕಡಬಚಕ್ಕಮ್ಮ ಅನಂತರಾಮ ಅಯ್ಯಂಗಾರ್ ಜ್ಞಾಪಕಾರ್ಥ ನಗದು ಬಹುಮಾನ, ಪ್ರೊಫೆಸರ್ SV ಕೇಶವ ಹೆಗಡೆ ಜ್ಞಾಪಕಾರ್ಥ ನಗದು ಬಹುಮಾನ, ಪ್ರೊಫೆಸರ್ N ರಾಮಯ್ಯ ನಗದು ಬಹುಮಾನ, ಶ್ರೀ ಗೋಪಾಲಕೃಷ್ಣ ಜ್ಞಾಪಕಾರ್ಥ ನಗದು ಬಹುಮಾನ, ಶ್ರೀಮತಿ ಪದ್ಮಾಬಾಯಿ ಕಾಟಾ ನಗದು ಬಹುಮಾನ.
ವಿದ್ಯಾಶ್ರೀ ಬಿಜಿ MA ಸಂಗೀತ ಅಧ್ಯಯನ ಪದಕ ಬಹುಮಾನ 2, ನಗದು ಬಹುಮಾನ 3. ಲೇಟ್ ಶ್ರೀಮತಿ ಮಗಮಣಿ ಸುಂದರ್ ರಾಜ್ ಎಂದೂಸೂರ್ ಚಿನ್ನದ ಪದಕ, ರಾಜಕುಮಾರ್ ಸನ್ಮಾನ ಸಮಿತಿ ಚಿನ್ನದ ಪದಕ, ಕುಮಾರಿ MS ಲಲಿತಾ ಜ್ಞಾಪಕಾರ್ಥ ನಗದು ಬಹುಮಾನ, MN ಮಲ್ಲಿಕಾರ್ಜುನಪ್ಪ ಮತ್ತು ಶ್ರೀ BK ಗುರುಸಿದ್ದಪ್ಪ ನಗದು ಬಹುಮಾನ, ಶ್ರೀಮತಿ ಮನುಬಾಯಿ ಜ್ಞಾಪಕಾರ್ಥ ನಗದು ಬಹುಮಾನ. ವಂದನೆಗಳು. Let all the candidates stand up. I request Honorable Chancellor to accept the candidates who have qualified for the degree and present the same. I accept the degrees conferred. Vice Chancellor will present the details. I admit on behalf of the Chancellor, Padma Vibhushan Dr. Vasudev K. Atre to the honoris causa degree of Doctor of Science, late Sri Puneeth Rajkumar posthumous Dr. and Sri M. Mahadevaswamy to the honoris causa degree of Doctor of Literature and Doctor of Literature, and Doctor of Arts candidates presented to Bachelor of Arts, Bachelor of Fine Arts, Bachelor of Performing Arts, Bachelor of Arts in Chinese Language and Literature, Bachelor of Arts in Tibetan Language and Literature, Bachelor of Social Work, Master of Music, Master of Fine Arts, Master of Social Work, Master of Arts, Master of Communication and Journalism, MA in Theology, MA in Knowledge Systems and Practice, MA in Digital Humanities, MA in Professional Practice and Design in Education, MA in Aesthetics and Visual Culture, MA in Professional Practice and Experiences Design, MArch in Digital Media, Bachelor of Commerce and Bachelor of Business Management, Bachelor of Business Administration, Bachelor of Tourism, Bachelor of Hospitality, Bachelor of Honors degree in Integrated BBA in Pharmaceutical Management, Bachelor of Tourism and Administration, Bachelor's Honors degree in Molecular Biology, MBA Fashion Entrepreneurship, MBA Financial Planning, MBA Single Specialization, Master of Business Administration, Master of Business Administration in Finance, Master of Business Administration in Human Resource Management, Master of Business Administration in Marketing Management, Master of Business Administration in Operations Management, Master of Business Administration in Supply Chain Management, Master of Commerce, Master of Development Management, Master of Business Information Technology, Master of Business Administration, MBA in Agribusiness, MBA in Corporate Social Responsibility, MBA in Hospitality Tourism Management, Integrated MBA in Pharmaceutical Management, Master of Financial Analysis and Management, Master of Financial Management, Master of Tourism Administration, Bachelor of Education, Bachelor of Physical Education, Bachelor of Science Education, Bachelor of Arts Education, Bachelor of Elementary Education, Bachelor of Special Education, Hearing Impairment, Master of Education, Master of Physical Education, Master of Bachelor of Laws, Bachelor of Business Management, Integrated BBM, Single Specialization, Bachelor of Commerce, BBA, Social Media and Marketing, Bachelor of Hospitality Administration and Event Management, BBA in Fashion Entrepreneurship, Master of Computer Application, Master of Science, Master of Information Technology, Master of Science, Clinical Embryology and Pre-Implantation Genetics, MDS Strategic Design and Design Leadership, MDS Public Space Design, MDS Design Lead Innovation, MDS Human Created Design, MDS Industrial Arts Design Practices, MSc in Human Disease Genetics, MSc in Bioinformatics Applied Biotechnology, BCA in Web Science, Bachelor of Interior Design, Bachelor in Jewelry Design and Management, BDS Information Arts and Information Design Practice, BDS in Human Centered Design, BVOC in Creative Coding,
BDS in Public Space Design, BDS in Creative Education, BArch in Film, BArch in Digital Media Art, BArch in Contemporary Arts Practices. BDS in visual communication and strategic binding, BVOC in design and build interiors, BVOC in creative manufacturing, BVOC in graphic arts design practices, Bachelor of Design degree in fashion and textile design, BSc graphics and web design, Bachelor of Academic Laws, BA LLB honors, a Master of Laws, Bachelor of Science, Bachelor of Science in Speech and Hearing, Bachelor of Architecture, Bachelor of Computer Application, Bachelor of Technology in Information Technology, Master of Science, Master of Food Science and Technology, Master of Science in Speech and Hearing, Master of Science Audiology, Master of Science Speech Language Pathology, Master of Special Education, MSc in Bioinformatics, Applied Biotechnology, MSc in Cancer Biology, MTech in Computer Cognition Technology, MTech in Computer Science and Technology, MS Animation, MTech in Urban and Regional Planning, Master of Library and Information Science, MTech in Material Science, MTech in Commerce, Financial Services, BVocal, BTech Information Technology, BTech Software Engineering, MTech in Software Systems and Management, and Master of Computer Application, Master of Architecture, MS in Computer Science and Technology, 5 years integrated MSc Physics, 5 years integrated MSc Molecular Biology, and MSc Tech by Research in Computer Science, Master of Philosophy, Doctor of Philosophy, and thereof taken by, have been presented to these degrees. Honorable Chancellor, I request the recipient of honorary causa to deliver the acceptance speech. Your Excellency, Governor of Karnataka, Chief Guest of this morning function, Professor Sharma, Vice Chancellor Hemant Kumar, officers, faculty, staff, and students of University of Mysore, ladies and gentlemen. My greetings to you, all of you, of this special day. My congratulations to all the people who have received their degree just a few minutes ago. I am deeply humbled by the honor that has been given to me by the University of Mysore. Just over 6 decades ago, I graduated from this university. And getting a Doctor of Science honoris causa from the same university is like gilding the lily. During the 60 years, I have spent a lot of time puttering around science and technology, mainly for defense systems. If I have achieved some measure of success, it is mainly because I had the privilege of working with a number of youngsters, talented youngsters, committed youngsters, dedicated youngsters, youngsters with enthusiasm, who worked with me and for me to render certain amount of self-reliance in certain defense technologies. Of course, today's buzzword, self-reliance. Everybody will want to look at self-reliance. If you look back over the last 70 and odd years, it's heartening to know that very few countries have achieved as much as we have done in the time. We dominate the Silicon Valley.
Our science and engineers are a part of most R&D establishments outside India and elsewhere in the world. Our own science departments, like the Department of Space, Department of Defense, Atomic Energy, have done so much. We're proud of them. We have a very vibrant pharmaceutical, biotechnology, and IT industries in India. We have some kind of a pioneering status in the startup companies and enterprises in the world. With all this, India is yet to be considered as a science and technology power. India wants to be a fully developed country and wants to join the so-called first world and wants to be a leader in the world. A country can only be an outstanding country if its wealth is heavy. To generate economy, it has to be a master in knowledge. And this knowledge, science and technology is the hub of this knowledge. So if you are going to dominate this thing, we have to establish outstanding universities. Outstanding universities which have very dedicated faculty who can invent, innovate, and train youngsters for future generations. These universities must create an environment which brings the best out of all these scholars. These universities must be funded sufficiently, either through government or otherwise, so that they can develop and maintain international level infrastructure at the cutting edge of technology. It's also essential that these universities be provided sufficient autonomy, not just by word of mouth, but actual autonomy, both in academic and administrative purposes. There is something else. We must learn to emulate the kind of symbiotic relationship Stanford University has with the Silicon Valley. Without Stanford University, Silicon Valley wouldn't have never appeared. Can we generate such kind of corridors in India? Will University of Mysore take it a trend and say there is a University of Mysore, Silicon Valley just across this? The happenings in the last few years makes me cautiously optimistic about India's future. I tend to think the next few decades may belong to India. I would anticipate one of the youngsters who is sitting in front of me would have the privilege to come here and address and say, India has arrived. That is the hope I have, and that is the wish I have. Once again, my congratulations to all the graduates. Wish them well. India needs you. India needs your talents. India needs your innovation technologies. I humbly accept the honor presented to me by the University of Mysore, and I shall always cherish them. Thank you. Goodbye. ಮುಂದಿನ ವರ್ಷದಿಂದಲೇ ಜಾರಿಗೆ ಬರಬೇಕೆಂದು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗಷ್ಟೇ 2 ಚಿನ್ನದ ಪದಕಗಳನ್ನು ಘೋಷಣೆ ಮಾಡಿದ್ದಾರೆ. ಒಂದು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ಗೆ 1 ಚಿನ್ನದ ಪದಕ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಲಲಿತ ಕಲೆಗಳ ವಿಭಾಗಕ್ಕೆ 1 ಚಿನ್ನದ ಪದಕ.
ಅಶ್ವಿನಿಯವರು ಮತ್ತು ಅವರ ಕುಟುಂಬದವರ ಪರವಾಗಿ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ. ರಾಜ್ಯಪಾಲರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಕುಲಪತಿ ಅವ್ರ ಕಾಲಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನ ಶುರು ಮಾಡ್ತೀನಿ. ನೋಡಿ, ಜೀವನ ಒಂದು ಚಕ್ರ ಅಂತ ಹೇಳ್ತಾರೆ. 1976ರಲ್ಲಿ ಈ ಯೂನಿವರ್ಸಿಟಿಯಿಂದ ನಮ್ಮ ತಂದೆಗೆ ಡಾಕ್ಟರೇಟ್ ಕೊಡ್ತಾರೆ. ಆಗ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಅವರು 9 ತಿಂಗಳು ಮಗು, ಅವನು ಎದೆ ಹಾಲು ಕುಡಿತಿದ್ದ. ನೋಡಿ ಹೇಗೆ ಸುತ್ತಕೊಂಡು ನಮ್ಮ ತಂದೆಯವ್ರಿಗೆ ಅವಾಗ 47 ವರ್ಷ, ಇವತ್ತು ನನ್ನ ತಮ್ಮನಿಗೆ 47 ವರ್ಷ ಆಗಿದೆ, ಅವನಿಗೆ ಬರ್ತಾ ಇದೆ. ನನಗೆ ಇದು ವೇದಿಕೆಯಾಗಿ ಕಾಣ್ತಿಲ್ಲ, ಇದೊಂದು ದೇವಸ್ಥಾನವಾಗಿ ಕಾಣ್ತಿದೆ, ಸರಸ್ವತಿ ನಿಲಯ ಥರ ಕಾಣ್ತಾ ಇದೆ. ಇಲ್ಲಿ ಆಸೀನರಾಗಿರೋ ನೀವು ಎಲ್ಲರೂ ದೇವ್ರ ಥರ ಕಾಣ್ತಾ ಇದ್ದೀರಾ. ನೋಡಿ, ಅವನಿಗೆ ಗೊತ್ತಿಲ್ಲ, ನನ್ನ ತಮ್ಮನಿಗೆ ಏನೇನು ಬರುತ್ತೆ, ಅವ್ನು ಕೆಲಸ ಮಾಡ್ತಾ ಒಂದೇ ಒಂದು ಹೇಳ್ಕೊಟ್ಟ ಅವನು, ನಿಮ್ಮ ಕೆಲಸ ನೀವು ಸೇವೆ ಮಾಡ್ತಾ ಇದ್ರೆ ಈ ಪ್ರಶಸ್ತಿ ಗೌರವ ಎಲ್ಲ ನಿಮ್ಮನ್ನು ಹುಡುಕೊಂಡು ಹಿಂಬಾಲಿಸುತ್ತೆ ಅಂತ. ಆಗ ಮಾಡಿಬಿಟ್ಟ ನೋಡಿ ಅವನು. ಈ ವೇದಿಕೆಗೆ ನಾನು ತುಂಬ ಚಿಕ್ಕವನಾಗಿ ಕಾಣ್ತಿದ್ದೀನಿ. ಹೂವಿಂದ ನಾರು ಸ್ವರ್ಗ ಅಂದಂಗೆ ನನ್ನ ತಮ್ಮನಿಂದ ನಾನು ಇವತ್ತು ಸ್ವರ್ಗ ನೋಡ್ದಂಗೆ ಆಯಿತು. ತುಂಬ ಖುಷಿ ಆಯಿತು. ಈಗ ಇವ್ರ ಕೆಲಸ ಮುಗೀತು, ನನ್ನ ತಮ್ಮನಿಗೆ ಡಾಕ್ಟ್ರೇಟ್ ಕೊಟ್ಟರು, ಸಂತೋಷ ಎಲ್ಲ ಆಯಿತು. ಇನ್ನು ನಮ್ಮದೇನು ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ, ನಾವು ಯೋಚನೆ ಮಾಡಿದ್ರೆ, ಈಗ ನಮಗಿದು ತುಂಬ ಜವಾಬ್ದಾರಿ ಕೊಟ್ಟು ತುಂಬ ಭಾರವಾಗ್ತಿದೆ. ಈಗ ಈ ಪದವಿ ಈಗ ನಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು, ಎಂಥವ್ರ ಮನೆ ಹೋಗಿ ಸೇರ್ಕೊಂಡೆ ಅಂತ. ಇನ್ನು ಮೇಲೆ ನಾವು ಇದಕ್ಕೆ ಕೆಲಸ ಮಾಡಬೇಕು, ಆ ಸೇವೆನ ಮುಂದುವರ್ಸ್ಕೊಳ್ಬೇಕು. ಆ ಸೇವೆನ ಅಶ್ವಿನಿ ಅವ್ರ ಮಾರ್ಗದರ್ಶನದಿಂದ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ. ಆವಾಗ ಇಲ್ಲಿ ಕೊಟ್ಟವರು ಆಗ ಆ ಪದವಿಗೆ ಒಂದು ಹೆಮ್ಮೆ ಬರುತ್ತೆ, ಎಂಥವ್ರ ಮನೆ ಹೋಗಿ ಸೇರ್ಕೊಂಡಲ್ಲ ನಾನು ಅಂತ. ಆ ಹೆಮ್ಮೆ ಪಡುವಾಗ ನಾವು ಇನ್ಮೇಲೆ ಮಾಡಬೇಕು ಅಂತ ಹೇಳಿ, ನನಗೆ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಶ್ರೀಮಾನ್ ಮಹಾದೇವ ಸ್ವಾಮಿ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ. ಜಾನಪದ ಕಲೆ ಈ ರೀತಿಯಾಗಿ ತಂದು ನಿಲ್ಲಿಸ್ತದೆ ಅಂತ ನಾನು ಎಂದೂ ಕಂಡಿರಲಿಲ್ಲ. ಆವತ್ತಿನ ದಿನ 1 ಪೈಸಾ 2 ಪೈಸಾ 3 ಪೈಸಾ, ಅದು ಬಿಟ್ಟರೆ 5 ಪೈಸಾ ಇತ್ತು, 10 ಪೈಸಾ ಇತ್ತು, ಅದು ಬಿಟ್ಟರೆ 4 ಆಣಿದು ಒಂದೊಂದು ಪಾವಲಿ ಇತ್ತು. ಆವತ್ತಿನ ದಿನ ಕತೆ ಕಲಿತದ್ದು ಹೊಟ್ಟೆ ಪಾಡುಗೋಸ್ಕರವಾಗಿ ಮನೆಯನ್ನು ತಿರುಗಿ ಹಳ್ಳಹಳ್ಳಿಯಲ್ಲಿ ಹೋಗಿ ದೀಪದ ಬೆಳಕು, ಕರೆಂಟ್ ಇಲ್ಲ. ಆ ಸಮಯದಲ್ಲಿ ಈ ಕಥೆಗಳನ್ನೆಲ್ಲ ಸುಮಾರು ಒಂದು 20-30 ಕಥೆಗಳನ್ನ ಕಲಿತು ಇವತ್ತು ಒಂದು 60-70 ಹುಡುಗರು ನಮ್ಮ ಶಿಷ್ಯಂದಿರು ಎಲ್ಲರೂ ಈ ಹಾಡುಗಾರಿಕೆನ ಹಾಡ್ತಾ ಇದ್ದಾರೆ. ನಮ್ಮ ತಾಯಿ ಮಂಚಮ್ಮ ಇಲ್ಲೇ ಬಂದಿದ್ದಾರೆ, ಅಲ್ಲಿದ್ದಾರೆ ಪಾಪ. ಅವರು ಶೋಭಾನೇ ಹಾಡುಗಾತಿ. ನಮ್ಮ ತಂದೆ ಸಹನಾಯಿ ಮಾದಯ್ಯ ತೀರ್ಕೊಂಡ್ರು, ಅವ್ರನ್ನ ಸ್ವಲ್ಪ ಎದುರಿಸಿ ಅವ್ರನ್ನ ಮೇಲ್ಗಡೆ. ನಮ್ಮ ತಾಯಿಯವ್ರನ್ನ ನೋಡಿ, ಅವರು ಎಷ್ಟು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಡ್ಕೊಂಡು ಸೇವೆ ಮಾಡಿ 5 ವರ್ಷಗಳ ತನಕ ಮಕ್ಕಳಿಲ್ದೇನೆ ಬೆಟ್ಟಕ್ಕೆ ಹೋಗಿ ಆ ಮಹದೇಶ್ವರನ ಬೇಡಿ ನನ್ನನ್ನು ಪಡೆದ್ರಂತೆ ಪಾಪ. ನಾವು ಅಷ್ಟೇ ಮಹದೇಶ್ವರನ ಬೆಟ್ಟಿಗೆ ಬರೀ ಕಾಲಲ್ಲೇ ನಡೆದು ಯಾತ್ರೆ ಮಾಡಿರೋದು. ಮಹದೇಶ್ವರದು ಹುಟ್ಟದ್ದು ಉತ್ತರ ದೇಶ, ಬೆಳೆದು ಕತ್ತಲ ರಾಜ್ಯ, ಬಂದದ್ದು ಬಾಳೆಲೆ ಸೀಮೆ, ನಿಂದದ್ದು ಏಕಾಂಗಿ ಮಲೆ. ಎಲ್ಲ ಮಠಗಳನ್ನ ಸುತ್ಕೊಂಡು ಬಂದು ಸುತ್ತೂರು ಮಠ ಸುಖ ಎಂದು ನಾನು ಬಂದೆ, ಕುಕ್ಕೆ ಒಳಗೆ ರಾಗಿ ತುಂಬಿ ಇಟ್ಟರು. ಈ ರಾಗಿಯನ್ನು ಬೀಸಿದ ನಂತರ ಕುಂತೂರು ಮಠವನ್ನು ಸೇರಿ ಪ್ರಭುಲಿಂಗ ಸ್ವಾಮಿಗಳಿಂದ ದೀಕ್ಷೆ ಪಡ್ಕೊಂಡು ಕನ್ಯವೆಂಬ ಕೈಲಾಸವನ್ನು ಮರೆತು ಗಿರಿಜೆಂಬ ಕಲ್ಯಾಣವ ತೊರೆದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರ್ದು, ಬಳೆಯ ಸದ್ದು ನನ್ನ ಕಿವಿಯಲ್ಲಿ ಕೇಳಬಾರ್ದು ಅಂತೇಳಿ ಮೂಡಮಲೆ ಕೈಲಾಸಕ್ಕೆ ಹೋಗುವಂಥ ಮಹದೇಶ್ವರರು
ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುಲ್ಗುಂಜುಮಲೆ, ಕಡದಮಲೆ, ಕಂಬತ್ತುಮಲೆ, ಈಬೂತಿಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮಾಂತಮಲೆ, ಲಿಂಗಮಲೆ, ಮಹೇಂದ್ರಮಲೆ, ಪರ್ವತಮಲೆ, ನಾಗಮಲೆ, ನಡುಮಲೆ, ಸಿರಿಮಲೆ, ಹಾಸರಿಗಲಿನ ಮಲೆ, ಲೇಸ್ಕಾರ್, ಕೊಂಗರನಾಡು, ಕೊಯಮತ್ತೂರು ದೇಶ, ಬೇಡದಪ್ಪನ ಕಣಿವೆ, ಸೀಗೆ ಶ್ರೀಗಂಧ ಕತ್ತರಿಸದು, ಕಡವಾರ ಉತ್ತರಿಸದು, ಮಡುವಾರ, ಮೂರು ಕುಡಿದು ಕೋಬು, ಮುಸ್ಕುರಿನ ಬೆಟ್ಟದ ಆದಿ, ಬೆಜ್ಜಿಲಟ್ಟಿ ಮಲ ಸಾಲು, ವಿಸಂಪ್ರಾಜುಗುತ್ತಿ, ಪೊನ್ನಾಚಿ ನಾಡು, ಗೇಣಗಲ ಹಾದಿ, ಕಚ್ಚುವ ಸರ್ಪಗಳು ಎತ್ಕೊಂಡು ಹೋಗ, ಗಂಡೂರಿಗಳು, ಹಿಂಡು ಆನೆಗಳು, ಕನ್ನಡಿಗಳು, ಕಾಡು ಪಾರುವುದಕ್ಕೆ ಕಣ್ಣನ್ನು ನವಿದು ಮರಿದು ಉಂಬಿಗಳು ವಾಸ ಮಾಡ್ಕೊಂಡ್ರು ಜಾಗದಲ್ಲಿ ಹೋಗಿ ಆ ಮಲೆ ಮಹದೇಶ್ವರ ಅಲ್ಲಿ ಹೋಗಿ ಕುಂತ್ಕೊಂಡ್ರು. ಈ ಮಹದೇಶ್ವರನ ಹಾಡು ಭಕ್ತಿಗೀತೆಯನ್ನು ಬರೆದಂಥ ಪುಣ್ಯಾತ್ಮ ರವಿಕುಮಾರ್ ಅಂತ ಅವ್ರ ಶಿಕ್ಷಕರು, ಅವರು ಸ್ವಲ್ಪ ಎದ್ದೇಳಬೇಕು. ಮಹದೇಶ್ವರ ದಯಬಾರದೆ ಹಾಡು ಇವತ್ತು ಇಡೀ ಶೋದಲ್ಲೇ, ನಾನು ಅಮೇರಿಕ ಹೋದೆ, 3 ಸಲ ಕೇಳಿದ್ರು ಅಮೇರಿಕದವರು, ಕನ್ನಡಿಗರು 3 ಸಲ ಹಾಡಿಸಿದ್ರು. ಇವತ್ತು ರಾಜ್ಯಾದ್ಯಂತ ಅಲ್ಲ, ಪಂಡ್ರಾಪುರಕ್ಕೆ ಹೋಗಿದ್ದೀನಿ, ವಾರಣಾಸಿಗೆ ಹೋಗಿದ್ದೀನಿ, ಎಲ್ಲ ಕಡೆ ಲಕ್ಷಾಂತರಗಳು ಊರು ಸುತ್ತಿದ್ದೀನಿ. ಎಲ್ಲೆಲ್ಲಿ ಯಾರ ಮನೆ ಒಳಗಿಲ್ಲ, ಪ್ರತಿಯೊಬ್ಬರು ಮೊಬೈಲ್ನಲ್ಲೂ ಮಹದೇಶ್ವರ ದಯ ಬರದೆ ಹಾಡಿದೆ. ಎಲ್ರಿಗೂ ಶರಣಾರ್ಥಿ. ನನ್ನನ್ನು ಈ ರೀತಿ ಡಾಕ್ಟರೇಟ್ ಈ ರೀತಿ ಬರ್ತದೆ ಅಂತ ನನ್ನ ಕನಸಿನಲ್ಲೂ ನಕ್ಕೊಂಡಿರಲಿಲ್ಲ. ಅದರಲ್ಲೂ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ಇವತ್ತು ರಾಜ್ಕುಮಾರ್ ಅವ್ರ ಸಿನಿಮಾಗೋಸ್ಕರವಾಗಿ ನಾನು ಈ ಸ್ಕೂಲನ್ನು ಬಿಟ್ಬಿಟ್ಟೆ. ಇವತ್ತು ಅವರ ಪುನೀತ್ ರಾಜ್ಕುಮಾರ್ ನೆರಳಲ್ಲಿ ಹೂವಿಂದ ನಾರು ಸ್ವರ್ಗ ಸೇರಿತು ಅಂದಂಗೆ ಅವ್ರ ಕುಟುಂಬದಲ್ಲಿ ನನಗೂ ಒಂದು ಡಾಕ್ಟರೇಟ್ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಆಮೇಲೆ ಮಹದೇಶ್ವರ ಸ್ವಾಮಿ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಶರಣಾರ್ಥಿ. Honorable Chancellor, it is my proud privilege to introduce Dr. S.C. Sharma, Director, National Assessment and Accreditation Council, Bangalore, to this august house. Dr. Sharma is an educationist with human touch, known for innovation and having visionary leadership. He was the former Vice Chancellor of Chhattisgarh Swami Vivekananda Technical University, Bhilai, and he has served as the Vice Chancellor of Tumkuru University, Karnataka. Dr. Sharma has also served as Vice Chairman of Karnataka State Higher Education Council and Principal of RV Engineering College, Bangalore. He was Visiting Scientist in the Department of Aerospace, IISc, Honorary Distinguished Professor in the Center of Energy, IIIT, at IIT Guwahati. He has obtained 10 doctorate degrees on his research work from various universities, including Mysore University, Deccan University of Australia, National Law School of India, University, Bangalore. He was conferred with honorary causa degrees by 9 universities, which is normally not everyone will get it. Dr. Sharma has many awards to his credit, including the prestigious international award, Thermac in 2013, award by Las Vegas, USA, Karnataka Rajyotsava Award, National Integration Award from the Universal Spiritual Awareness Organization, New Delhi, Dr. Raja Ramana Award from Karnataka State Council of Science and Technology, Honorary Fellowship from Karnataka Science Technology Academy in 2020. Dr. Sharma is also a distinguished musician. He has been recognized for his excellence and proficiency in the field of music also. He was awarded Artist of the Year by Bengaluru Gayana Samaja and Karnataka Kalashri Award and Karnataka value-based education to enable them to attain a true sense of human character, acquire intellectual balance from the background of culture in consonance with the vision of the university or a college. These noble ideals are tempered and purified by the empathy and understanding of their fellow men. For this, we have to think progressively with greater willingness to accept the change. Any revolutionary change
could be manifested only with the combination of enthusiasm of youth and maturity of wisdom. The rational and philosophical aspect are the two factors which makes NEP more relevant and practical. Right from the beginning, it gives impetus for critical thinking and analysis in education, which is inner spirit of national education policy. Learning to think creatively will make a great difference in one's personal and professional life. These capacity building qualities will increase confidence, deepen understanding, broadens one's perception by enriching intellectual and emotional well-being, which helps in potential accomplishment in future. French philosopher and historian Voltaire quotes that no problem can withstand the assault of sustained thinking. Na samshayam anaruhya naro badrani pashyati samshayam punararuhya yadi jivati pashyati. Without drawing deduction, there is no enlargement of ideas or ideology. Hence, one has to draw an inference before acknowledging any right things. The knowledge which has been churned out of proper inference will benefit the mankind. Exactly 33 years ago, I was standing at the portals of this temple of learning as a student of my first PhD studies in mechanical engineering. And I am grateful for any of my humble academic accomplishments which has emanated from this prestigious university. Ever since from its inception, the University of Mysore has embellished greater importance to research activities into all branches of human knowledge, inspiring vibrant intellectual feats to arrive fruitful culmination and fulfilling the aspirations of the nation. It is reverence and sense of belongingness which has made me to address this august gathering not as a chief guest, but again as one amongst the students. Over the successful journey of more than a century, the University of Mysore has played a crucial role in promoting national integration on rational lines. The erstwhile Mysore province was considered as one of the most progressive states during 19th century and first half of 20th century, not only in India but also in Asia, as they had gamut of visionary statesmen as its divans. Amongst prominent was Sir M. Vishveshwaraya, a towering personality, and strode like a Trivikrama in emancipating the plight of the subjects through education. Sir M. V's intellect traversed all faculty of social development which are relevant even this day, and this University of Mysore is outcome of his visionary approach. Bhagavad Gita says, your emblem, logo, nahi jnanena sadrisham pavitram iha vidyate. There is nothing purifying here comparable to knowledge. It is education which shapes the lives of the individuals. It is society, knowledge society. The NEP propagates knowledge society. In this process, the doors of education could not be closed on the neglected and the underprivileged. Another important aspect of national education policy is its adaptability towards practicability. Even in the ancient Gurukulas, practical importance was given, skill development was given. There is a Sanskrit adage, Sarva gamanam acharaha pratamam parikalpyate, achara paramo dharmaha nirnam shreyaskaro mahan. This is Sukti Sudha, meaning practicability of knowledge acquired has great prominence in all schools of thoughts. Therefore, essence of practicability has enormous eternal and inherent nature of reality which brings prosperity to a person. In our state, also we had resilience and robustness in our society and in the system of education with deep influence of the spiritual and social movements. Several education institutions flourished. Ever since the social revolution created by the Vachana Kranti led by Yogi Basavanna, Kayaka Yogi Basavanna, Allama Prabhu, Akka Mahadevi and many other luminaries, the educational centers
were inspired by the tenets of Vachana Andolana by establishing unparalleled academic ambience, marvelous infrastructure, attracting best brains from academics, etc. I would like to quote a Vachana from Akkamahadevi, which lay emphasis on the enlightenment attained through knowledge. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನ್ನುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ. I am sure that the education which you have received from this university will give you strength to face the challenges of life. I hope that each one of you will make your contribution in initiating the changes and development that will take us on the path of progress and prosperity. Before concluding, I would like to quote couplets from the works of Kuvempu, who propagated the concept of Vishwamanava. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ ಬನ್ನಿ ಬನ್ನಿ, ತುಳಿಯ ನಿಮ್ಮ ಪದತಲ ಧಲ 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 ಅರುಳ್ತದೆನ್ನ ಶಿರಕಮಲ ಕಲ್ಮುಟ. ತಮೋ ತಿಮಿರ ಬಳಿಯಲಲ್ಲಿ ಪರಂಜ್ಯೋತಿ ಬೆಳಗಲಿ, ಋತು ಶಿವದ ಆನಂದದ ಚಿದ್ವಿಭೂತಿ ತೊಡಗಲಿ. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ ಬನ್ನಿ ಬನ್ನಿ. I congratulate all the students who have today got their degrees and distinctions, and with them all tremendous success in future. I am also immensely grateful to the Honorable Vice Chancellor and the university authorities for their hospitality and inviting me to share some of my thoughts and experiences with you. Jai Hind, Jai Bhuneshwari. I request Honorable Chancellor to address the audience. इस दीक्षांत समारोह में मंच पर विराजमान दीक्षांत समारोह के प्रमुख अतिथि आदरणीय डॉक्टर एस.सी. शर्मा जी, मैसूर विश्वविद्यालय के वाइस चांसलर जी हेमंत कुमार जी, सिंडिकेट एवं शैक्षणिक परिषद के सम्माननीय सदस्यगण, मानद उपाधि प्राप्त करने वाले सम्माननीय महानुभाव, संकाय अध्यक्ष एवं विद्वान शिक्षकगण और गैर शिक्षकीय अधिकारी एवं कर्मचारीगण, उपाधि प्राप्त विद्यार्थी और उनके परिजन, सम्माननीय अतिथिगण, देवियों और सज्जनों, नमस्कार. तमिलरिगु हार्दिक अभिनंदनेगळु. मैसूर यूनिवर्सिटी का महत्व आप भली भांति जानते हैं. मैं उसके बारे में आपको कुछ बताऊं इसकी आवश्यकता नहीं है. इस ऐतिहासिक, धार्मिक एवं सांस्कृतिक शहर में स्थापित इस विश्वविद्यालय का गठन देश में 6ठे नंबर पर है और कर्नाटक में पहले नंबर पर है. 1916 में इसकी स्थापना हुई और तभी से निरंतर शिक्षा के क्षेत्र में उच्चस्थ प्रदर्शन करते हुए यहाँ शिक्षा अध्ययन होता है. यह हमारा कर्तव्य है कि हम उन लोगों का सम्मान करें जिन्होंने
भिन्न भिन्न क्षेत्रों में विशेष उत्कृष्ट प्रदर्शन किया है और ख्याति प्राप्त की है। ऐसे महान व्यक्तियों के कार्यों को उनका सम्मान करके उनको विभूषित करने की महती आवश्यकता होती है। आज ऐसे ही महान व्यक्तियों को मानद उपाधि प्रदान की गई है। उनमें से एक है स्वर्गीय पुनीत राजकुमार जी, जिन्होंने अच्छे नायक के रूप में तो काम किया ही, पर शिक्षा के क्षेत्र में भी बहुत सेवा कार्य किए हैं, सामाजिक क्षेत्रों में भी बहुत काम किए हैं। विश्वविद्यालय ने प्रस्ताव भेजा तो विषय आया कि मरणोपरांत किसी को डॉक्टरेट देना चाहिए या नहीं। हमने अनेक उदाहरण ढूंढे, कहीं रोक का प्रावधान हमको देखने को नहीं मिला। बहुत पहले एक ऐसा ही मरणोपरांत सम्मान देने का काम हुआ और फिर भारत सरकार द्वारा जो भिन्न भिन्न क्षेत्रों में सम्मान करके पद्मश्री आदि देते हैं, तो कई उदाहरण ऐसे मिले कि उनको मरणोपरांत दिया है। हमने अपना कर्तव्य समझा कि यूनिवर्सिटी ने जो प्रस्ताव भेजा है उसको स्वीकृति दी जाए और पुनीत जी को ये सम्मान मरणोपरांत दिया गया है। और मुझे ये कहते हुए बहुत खुशी है कि उनकी श्रीमती अश्विनी जी हमारे बीच में आकर के इस सम्मान को ग्रहण किया है। ठीक उसी प्रकार से डॉक्टर वासुदेव के आत्रेय जी, इन्होंने भी अपने क्षेत्र में जिसमें उनकी बहुत रुचि है सेवा कार्य किया है। फिर महादेव स्वामी जी ने भी उत्कृष्ट कार्य किया है, उनका भी हमने सम्मान किया है, डॉक्टरेट दिया है। वाइस चांसलर जी ने और इन तीनों महानुभावों ने अपने विचार व्यक्त किए हैं। इस विषय में बहुत ज़्यादा कुछ कहने की आवश्यकता महसूस नहीं करता हूं। मैं इन सबको हार्दिक बधाई देता हूं, शुभकामनाएं देता हूं, इनके उज्जवल भविष्य की कामना करता हूं। आज जिन छात्र छात्राओं को डिग्री मिली है उनको भी बधाई देता हूं, शुभकामनाएं देता हूं, उनके उज्जवल भविष्य की कामना करता हूं। और जिनको गोल्ड मेडल मिले हैं उनसे बाकी छात्रों को प्रेरणा लेना चाहिए, ऐसी मेरी अपेक्षा है। मैं कहना चाहूँगा कि आपके हाथ में अध्ययन करने का काम है, आपको भी भविष्य में डिग्री मिलने वाली है। आप प्रयास करें कि अच्छे अंकों से आप पास हों और आपको भी गोल्ड मेडल मिले। आप इस विश्वविद्यालय का, इस मैसूर शहर का और इस प्रदेश को गौरवान्वित करने का काम करें। दीक्षांत समारोह विद्यार्थियों को जिनको डिग्री मिल रही है उनके लिए और उनके पालकों के लिए बहुत खुशी का अवसर है। इस खुशी के अवसर पर मैं आप सबको बधाई देता हूं, शुभकामनाएं देता हूं और एक निवेदन करता हूं। हमारा देश दुनिया में प्रजातांत्रिक देशों में बड़ा देश है और लोकतांत्रिक देश होने के नाते लोकतंत्र देश में और मजबूत हो, इस प्रकार का प्रयास हमको करने की आवश्यकता है।
देश को आज़ाद हुए 75 वर्ष होने आ रहे हैं। सारे देश में अमृत महोत्सव आयोजित किए जा रहे हैं। मैं आपसे अनुरोध करता हूं कि हमारी ये आज़ादी और मजबूत हो, भारत आत्मनिर्भर बने, 21वीं सदी भारत की सदी हो, इस प्रकार का हम प्रयास करें। राज्य सरकार और केंद्र की सरकार इस दिशा में अनेक कार्यक्रम बना करके उनको अमल करने का प्रयास कर रही है। मैं आपसे अपील करना चाहूँगा कि वो योजनाएं जहाँ जनभागीदारी होती है वहाँ अच्छे ढंग से सफलता प्राप्त करती है। आप उन सब में जनभागीदारिता निभाएं और जो चुनौतियां हैं उन चुनौतियों को अवसर के रूप में बदल के देश को दुनिया के देशों में सिरमौर बनाने में सहभागी बने। आज जिनको डिग्री मिली है ये प्रमाणित हो गया है कि वो विद्वान हुए हैं, विद्वत हो गए हैं। इस विद्वत्ता का उनको सदुपयोग करना है। हमारे यहाँ कहा गया है सबसे प्रेम करो और अगर हो सके तो सबकी सेवा करो। मैं आप सबसे अनुरोध करता हूं कि आप इस संदेश के मार्ग पर चलेंगे और अपना दायित्व निभाएंगे, खुद भी सम्मान प्राप्त करने की स्थिति में होंगे और दूसरों को भी सम्मानित करने का काम करेंगे। आज के इस अवसर पर मैं आप सबको हार्दिक बधाई देता हूं, शुभकामनाएं देता हूं, उज्जवल भविष्य की कामना करता हूं और मेरी बात को समाप्त करता हूं। जय हिंद, जय कर्नाटक, नमस्कार। I dissolve this convocation. ರಾಷ್ಟ್ರಗೀತೆ ಗಣ್ಯರು ಸಭಾಂಗಣದಿಂದ ನಿರ್ಗಮಿಸುವವರೆಗೂ ಸಭಾಸದರು ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಜಾಗ ಬಿಡಿ ದಯವಿಟ್ಟು ಸರ್.